ಮೂರು ಪ್ರಮುಖವಾದ ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲಾಧ್ಯಕ್ಷರುಗಳು ಮತ್ತು ನಗರ ಅಧ್ಯಕ್ಷಗಳ ನೇತೃತ್ವದಲ್ಲಿ ನಮ್ಮ ನಗರ ಕಾಂಗ್ರೆಸ್ ಕಚೇರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು, ಸ್ನೇಹಮಯಿ ಕೃಷ್ಣ ನಿನ್ನೆ ಬಹಳ ಗಂಭೀರವಾದ ಗುರುತರವಾದಂಥ ಆಪಾದನೆ ಮಾಡಿ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂಥ ಕಾಪಿ ನನ್ನ ಹತ್ರ ಇದೆ. ಮಾಧ್ಯಮಗಳಲ್ಲಿ ನಾನು ಗಮನಿಸಿದೆ. ಕೆಲವು BJP ಮುಖಂಡರುಗಳು ಹರ್ಷ ಅನ್ನೋರು ಮತ್ತು ಶ್ರೀನಿಧಿ ಅನ್ನೋರು 13ನೇ ತಾರೀಕು 12 ಗಂಟೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವರಣದಲ್ಲಿದ್ದೆ. ನಾನು ಅಲ್ಲಿಗೆ ಬಂದರು. ಶ್ರೀನಿಧಿ ಅನ್ನೋರು ನನಗೆ ಪರಿಚಯ. ಯಾವ ಲೆವೆಲಿಗೆ ಪರಿಚಯ, ಹೆಂಗೆ ಪರಿಚಯ, ಏನು ಪರಿಚಯ ಅನ್ನುವಂಥದ್ದು ಸ್ಪಷ್ಟತೆ ಅವರು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಹರ್ಷ ಅನ್ನೋರನ್ನ ಕರ್ಕೊಂಬಂದಿದ್ರು. ಹರ್ಷ ಅನ್ನೋರು ನಾನು ನೋಡಿದ ತಕ್ಷಣ ಕಾಲಿಗೆ ಬಿದ್ದುಬಿಟ್ರು. ಕಾಲಿಗೆ ಬಿದ್ದು ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಭಾಳ ದುಃಖದಲ್ಲಿದ್ದಾರೆ. ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಚಿಂತನೆಗೀಡಾಗಿದ್ದಾರೆ, ಖಿನ್ನತೆಗೊಳಗಾಗಿದ್ದಾರೆ. ದಯಮಾಡಿ ನೀವು CBIಗೆ ವಹಿಸದೇ ಇರೋ ತಿನ್ನಲ್ಲಿ ನೋಡ್ಕೊಳ್ಳಿ, ಲೋಕಾಯುಕ್ತದಲ್ಲಿ ಬೇಕಾದ್ರೆ ತನಿಖೆ ಮಾಡಲಿ ಅಂತ ಕೇಳ್ಕೊಂಡ್ರು ಅಂತ ಒಂದು ಹಸಿ ಸುಳ್ಳಿನ ಪತ್ರವನ್ನು ಕೊಟ್ಟಿದ್ದಾರೆ. ಮೇಡಮ್ ಪಾರ್ವತಿ ಮೇಡಮ್ ಅವರು ಮುಖ್ಯಮಂತ್ರಿಗಳು ಆ ಲೆವೆಲ್ಗೆ, ಆ ಲೋ ಲೆವೆಲ್ಗೆ ಅವರ ಜೀವನದಲ್ಲೇ ಇಳಿದವರಲ್ಲ. ಆ ಥರ ಮಾಡಬೇಕು ಅನ್ನುವಂಥದ್ದಿದ್ದರೆ ಬಿಗಿನಿಂಗಲ್ಲೇ ಮಾಡುವಂಥ ಕೆಲಸವನ್ನು ಯಾರ ಕೈಲಾದರೂ ಮಾಡಿಸುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಿದ್ರು. ಸ್ನೇಹಮಯಿ ಕೃಷ್ಣರವರೇ, ಕೆಲವು ಉತ್ತರ ಬೇಕು, ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು. ಇವತ್ತು 2:15 ಹೈಕೋರ್ಟಲ್ಲಿ ವಾದ ಇದೆ. ನಿಮ್ಮ ವಾದ, ನೀವು ಕೊಟ್ಟಿರುವಂಥ ದೂರು, ನೀವು ಕೊಟ್ಟಿರುವಂಥ ಅರ್ಜಿ ಮೇಲೆ, ಪೆಟಿಷನ್ ಮೇಲೆ ವಾದ ನಡೀತಾ ಇದೆ. 6 ಜನ ಲಾಯರ್ಸ್ಗಳು ವಾದ ಮಾಡ್ತಾವ್ರೆ. ನಿಮಗೆ ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ ಲಾಯರ್ಗಳು 2 ಡೆಲ್ಲಿಯಿಂದ ಬಂದು ವಾದ ಮಂಡನೆ ಮಾಡ್ತಾವ್ರೆ. ಲೋಕಾಯುಕ್ತ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ಕೊಡಬೇಕು ಅಂತ ನೀವು ದಾವೆ ಹಾಕ್ಕೊಂಡಿದ್ದೀರಿ. ಈ ಹಂತದಲ್ಲೇ ದಿಢೀರ್ ಅಂತ ಯಾರೋ 2 ಬಂದು ವ್ಯಕ್ತಿಗಳು ಪ್ರತ್ಯಕ್ಷರಾಗಿ ಲೋಕಾಯುಕ್ತ ತನಿಖೆ ಮಾಡೋದು ಬೇಡ, ದಯಮಾಡಿ CBI ಕೊಡಿಸ್ಬೇಡಿ, ಲೋಕಾಯುಕ್ತ ತನಿಖೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು ಒಂದು ಸುಳ್ಳಿನ ಕಂತೆ. ಈ ಕಾಪಿನ ತಗೊಂಡೋಗಿ ಇವತ್ತು ಹೈಕೋರ್ಟು ಕೊಟ್ಟಿದ್ದೀರಿ, ED ಕೊಟ್ಟಿದ್ದೀರಿ, ಲೋಕಾಯುಕ್ತವು ಕೊಟ್ಟಿದ್ದೀರಿ. ಹೈಕೋರ್ಟಲ್ಲಿ ಈ ಅಪ್ಲಿಕೇಶನ್ನ ಪರಿಗಣಿಸಬೇಕು ಅಂತ ನಿಮ್ಮ ಒತ್ತಾಯ ಇದೆ. CCTV ಫುಟೇಜ್ ಕೊಟ್ಟಿದ್ದೀರಾ. ಯಾರು 2 ಓಡಾಡೋದನ್ನ ನಿಮ್ಮ ಮಗನ ಜೊತೆ ಮಾತಾಡುವಂಥದ್ದನ್ನ CCTV ಫುಟೇಜ್ ಕೊಟ್ಟಿದ್ದೀರಿ. ಇರಲಿ, ನಾನು ಕೆಲವು ಮಾಹಿತಿಯನ್ನು ನಾನು ನಿಮ್ಮಲ್ಲಿ ಬಯಸ್ತೀನಿ. 13ನೇ ತಾರೀಕು ಬಂದರು, ನಿಮ್ಮನ್ನು ಕೇಳಿದ್ರು. ನೀವು ಅದಕ್ಕೆ ಔಟ್ರೈಟಾಗಿ ಓಹೋ ಯಾವ ಕಾರಣಕ್ಕೂ ನನಗೆ ಕಾಲಿಗೆ ಬೀಳೋದು ಅದೆಲ್ಲ ಇಷ್ಟ ಇಲ್ಲ, ಕಾಲಿಗೆ ಬೀಳಬೇಡಪ್ಪ, ನೀನು ಬರಬೇಡ, ಇಲ್ಲೇ ಆಗ್ತದಲ್ಲ, ನಾನಿಲ್ಲ, ನಾನು ಅಂಥವನಲ್ಲ. ಯಾರೋ ಇನ್ನೊಬ್ರು ಗಂಗರಾಜ್ ಅನ್ನೋರಿಗೆ 3 ಕೋಟಿ ಕೊಟ್ಟಿದ್ದಾರೆ. 3 ಕೋಟಿ ಕೊಟ್ಟಿರುವಂಥದ್ದಕ್ಕೆ ವಿಡಿಯೋ ಇದೆ. ಆ ದುಡ್ಡಿನ ಕಂತೆ ಇರುವಂಥ ದುಡ್ಡು ವಿಡಿಯೋ ನನ್ನ ಮಗ ನೋಡಿದ್ದಾನೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ನಿಮಗೆ ನಾವು ಹಣ ಆಮಿಷ ಏನು ಬೇಕಾದ್ರೂ ಎಲ್ಲ ಕೊಡ್ತೀವಿ, ನಿಮ್ಗೇನು ದೂರುಗಳು ದಾಖಲಾಗಿದೆ 40 ಕೇಸ್ ಅವೆ, ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು. 14ನೇ ತಾರೀಕು ನೀವು ಹೇಳ್ತೀರಿ ನನ್ನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ. ರೂಪಾ ಅನ್ನೋರು ಒಂದು ಕೇಸ್ ಹಾಕ್ತಾರೆ, ಚಾಮುಂಡಿ ಬೆಟ್ಟದ CAO. ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಹುನ್ನಾರ ಇತ್ತು. ಅದಕ್ಕೋಸ್ಕರ ನಾವು ಬೆಂಗಳೂರಿಗೆ ಹೊರಟಾಗಿದ್ದೆ, ಬೇಲ್ ಥರ ಕೊಟ್ಟಾಗಿದ್ದೆ ಬೆಂಗಳೂರಿಗೆ. ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಇರಲಿಲ್ಲ. 15ನೇ ತಾರೀಕು ಬಂದೆ. 15ನೇ ತಾರೀಕು ಬರೋ ಅಷ್ಟೊತ್ತಿಗೆ ನನ್ನ ಮಗನ ಜೊತೆ ಈ ಶ್ರೀನಿಧಿ ಮತ್ತು ಹರ್ಷ ಅವ್ರನ್ನ ನೀವು ಬೈದು ಓಡಿಸಿದ ಮೇಲೆ 13ನೇ ತಾರೀಕು 15ನೇ ತಾರೀಕು ನಿಮ್ಮ ಮನೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ಕೊಂಡಿದ್ದೀರಿ. ಬೆಳಗ್ಗೆ 10:15ನಲ್ಲಿ ಆ CCTV ಫುಟೇಜ್ 10:15 ಟೈಮ್ನ ಮೆನ್ಷನ್ ಮಾಡಿದ್ದೀರಿ. ಆಮೇಲೆ ನಿಮ್ಮ ಮಗ ಆಮಿಷ ಒಡ್ಡಿದ್ದಾರೆ.
ನಿಮ್ಮ ತಾಯಿಯವ್ರನ್ನ ಭೇಟಿ ಮಾಡಿಸು ಅಂತ ಕೇಳ್ಕೊಂಡಿದ್ರು ಅಂತ ಹೇಳ್ಕೊಂಡಿದ್ದೀರಿ. ಆಯಿತು, ನಿಮ್ಮ ತಾಯಿಯವ್ರು ಭೇಟಿ ಮಾಡಿಲ್ವಾ? ಫುಟೇಜ್ನವರು 10:08 ನಿಮ್ಮ ಪೆಟಿಷನವರು ದಿನ ಬೆಳಗ್ಗೆ ಎದ್ದು ನಮ್ಮ ವಿರುದ್ಧ ನಾವು ಮಾಡ್ತಾ ಇರುವಂಥ ಆರ್ಗ್ಯುಮೆಂಟ್ ವಿರುದ್ಧ ಎಲ್ಲ ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು, ನಮ್ಮನ್ನು ಸಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಜಡ್ಜ್ ಅವರು ಭಾಳ ಖಾರವಾಗಿ ವಾಟ್ ಈಸ್ ಗೋಯಿಂಗ್ ಆನ್ ಇಯರ್, ಯು ಶುಡ್ ಸೀರಿಯಸ್ಲಿ ರಿಸ್ಟ್ರೈನ್, ಯು ಶುಡ್ ಡೈರೆಕ್ಟ್ ಯುವರ್ ಪೆಟಿಷನರ್ ಟು ರಿಸ್ಟ್ರೈನ್ ಇನ್ ಗೋಯಿಂಗ್ ಟು ದಿ ಪ್ರೆಸ್ ಆ್ಯಂಡ್ ಸಿಂಪ್ಲಿ ಗಿವಿಂಗ್ ದ ಸ್ಟೇಟ್ಮೆಂಟ್ಸ್ ಅಂತ ವಾರ್ನ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅಡ್ವೊಕೇಟ್ ನಿಮ್ಮ ಪರವಾಗಿ ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ. ರಾಘವನ್ ಅವರು ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ. ತಪ್ಪಾಗಿದೆ, ಅಂಥದಕ್ಕೆ ಅವಕಾಶ ಇಲ್ಲ. ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶಗಳನ್ನು, ಲಾಯರ್ನ ಸಸ್ಪೆಕ್ಟ್ ಮಾಡುವಂಥದ್ದು, ಸುಪ್ರೀಂ ಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥದ್ದು, ಹೈಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅಂತ ವಾರ್ನ್ ಮಾಡಿ ನೀವೇ ಒಪ್ಕೊಂಡಿದ್ದೀರಿ. ನನಗೆ ಒಂದಷ್ಟು ಉತ್ತರ ಬೇಕು. ದಯಮಾಡಿ ಉತ್ತರವನ್ನು ಕೊಡುವಂಥ ಕೆಲಸ ನೀವು ಮಾಡಬೇಕು ನನಗೆ. ಇರಪ್ಪ, ಸುಮ್ಮನೆ ಕೂತ್ಕೊಳ್ಳಿ. ನೀವು ಇಂಥವರೆಗೂ ಯಾರಿಗೂ ಬ್ಲಾಕ್ ಮೇಲ್ ಮಾಡಿಲ್ವಾ? ಸ್ನೇಹಮಯ ಕೃಷ್ಣರವರೇ, ದುಡ್ಡು ವಸೂಲಿ ಮಾಡಿಲ್ವಾ? 2-3 ಜನ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದಿರಲ್ಲ, ದುಡ್ಡೆಲ್ಲಿಂದ ಬಂದಿದೆ? ಆ ಫೀಸು ಲಕ್ಷಾಂತಗಟ್ಟಲೆ ಫೀಸ್ ಕೊಟ್ಟಬೇಕಲ್ಲ. ಹಾಂ, ಒಂದು ಇಯರಿಂಗ್ ಇಷ್ಟು ಅಂತ ಫೀಸ್ ಕೊಡಬೇಕಲ್ಲ. ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ? ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ. IT, ED, ಕೇಂದ್ರ ಸಂಸ್ಥೆಗಳು ಏನು ಮಾಡ್ತಾವೆ? ಸೋಮೋಟ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? ED ಅವ್ರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ? 3 ಜನ ಲಾಯರ್ನಗಳು ನೇಮಕ ಮಾಡಿದಿರಲ್ಲ ಸ್ವಾಮಿ, ಟಾಪ್ ಕ್ಲಾಸ್, ಟಾಪ್ 10ನಲ್ಲಿ ಇವರು ಟಾಪ್ 2ನೋ ಟಾಪ್ 3 ಲಾಯರ್ಸ್ಗಳು. ಅವರು ಬಂದು ಆರ್ಗ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ? ದಯಮಾಡಿ ಸ್ವಲ್ಪ ಹೇಳ್ತೀರಾ? ಹಿಂದೆ ಮೈಸೂರಿನಲ್ಲಿರುವಂಥ IPS, KSPS ಅಧಿಕಾರಿಗಳ ಜೊತೆ ನೀವು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ? ಜನಗಳು ಮಾತಾಡ್ಕೊತಾ ಇದ್ದಾರೆ, ನಾನು ಆಪಾದನೆ ಮಾಡ್ತಾ ಇಲ್ಲ. ನೀವು ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ದೀರಿ, ಲೀಗಲ್ ನೋಟಿಸ್ ಉತ್ತರ ಕೊಟ್ಟಿದ್ದೀನಿ. ಜನಗಳು ಮಾತಾಡ್ಕೊತಾರೆ. ದಯಮಾಡಿ ಸ್ವಲ್ಪ ಮಾಧ್ಯಮದ ಮುಂದೆ ಬಂದು ಹೇಳ್ಬೇಕಲ್ಲ. ನಿಮ್ಮ ವಿರುದ್ಧ 44 FIRಗಳಿಲ್ವಾ? ನಿಮ್ಮ ವಿರುದ್ಧ FIRಗಳಿಲ್ವಾ? ಆ ಚಾಮುಂಡಿ ಬೆಟ್ಟದ CAO ರೂಪಾ ಅವ್ರನ್ನ ನೀವು ಬ್ಲಾಕ್ ಮೇಲ್ ಮಾಡಲಿಲ್ವಾ? ಮಾಧ್ಯಮದ ಮುಂದೆ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಹತ್ರ ನೀವು ಮಾತಾಡಿಲ್ವಾ? ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ದಯಮಾಡಿ. ಈ ಹಿಂದೆ ಮೈಸೂರಲ್ಲಿ ಕೆಲ ಎಮ್ ಎಲ್ ಎಗಳಿಗೆ ಬ್ಲಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿಲ್ವಾ? ಒಂಚೂರು ಹೇಳ್ಬೇಕಲ್ಲ ನೀವು. ಇಲ್ಲ ಅಂತ ಹೇಳಿ. ಪ್ರಮಾಣ ಪತ್ರ ಇದೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿ. ಮೂಢ ಅಧಿಕಾರಿಗಳು, ಮೂಢ ಅಧ್ಯಕ್ಷಗಳನ್ನು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ ನೀವು? ನಿಮ್ಮ ಹಿಂಬಾಲಕರು 2 ಸರಿ ನನ್ನ ಹತ್ರ ಕಳಿಸಿರ್ಲಿಲ್ವಾ? 3 ತಿಂಗಳ ಹಿಂದೆನೆ ಕಳಿಸಿದ್ರ ಇಲ್ವಾ? ಕಳಿಸಿಲ್ಲ ಅಂದರೆ ಅನ್ನುವಂಥದ್ದಕ್ಕೆ ನಾನು ಒಂದಷ್ಟು ಆಪಾದನೆ ಮಾಡಿದ್ದಕ್ಕೆ ಪ್ರೂಫೇ ಕೊಡಲಿಲ್ವಲ್ಲ ನೀವು? ಪ್ರೂವ್ ಮಾಡಲೇ ಇಲ್ವಲ್ಲ? ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಾನು ನಮ್ಮ 2 ಅಧ್ಯಕ್ಷಗಳು ಹೋಗಿ. BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರನ್ನ ನೀವು ಭೇಟಿನೇ ಮಾಡಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡಿದ್ದಾರೆ, ಮೈಸೂರಿನ ಜನತೆಯ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ನಾವು ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಸಂಪೂರ್ಣವಾಗಿ ಪಾರದರ್ಶಕವಾಗಿ ಮೂಡ ನಡಿಬೇಕು, ಜನರಿಗೆ ಸೈಡ್ ಸಿಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋಂಥದ್ದು ಅಷ್ಟೇ ಉದ್ದೇಶ. ಆ KR ಕಾನ್ಸ್ಟಿಟ್ಯೂನ್ಸಿ MLA ಪಾಪ ಅದನ್ನು ದಿನ ಬೆಳಿಗ್ಗೆ ಎದ್ರು 5,000 ಸೈಟು, 8,000 ಕೋಟಿ ಇವೆಲ್ಲ ಹೇಳ್ತಿದ್ದವರು ಇದಕ್ಕೆ ಅಪೋಸ್ ಮಾಡಿದ್ದಾರೆ. ಯಾಕೆ ಅಪೋಸ್ ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಹೇಳ್ಬೇಕಲ್ಲ ಶ್ರೀವತ್ಸ ಅವರೇ. ಏನಕ್ಕೆ ಅಪೋಸ್ ಮಾಡ್ತಾ ಇದ್ದೀರಿ? ನಿಮಗೆ ಪಾರದರ್ಶಕತೆ ಬೇಡವಾ? ಹಂಗಾರೆ ನಿಮ್ಮ ಉದ್ದೇಶ ಏನು? ನಿಮ್ಮವ್ರನ್ನ ಕಾಪಾಡಬೇಕು ಅನ್ನುವಂಥ ಉದ್ದೇಶನಾ? ಇದಕ್ಕೆ ಯಾಕೆ ನೀವು ಅಪೋಸ್ ಮಾಡಿದ್ದೀರಿ ಅನ್ನುವಂಥ ದಯಮಾಡಿ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ ಎಕ್ಸೆಪ್ಟ್ ದಿಸ್ ಜೆಂಟ್ಲ್ಮ್ಯಾನ್. ವೈ ಇಸ್ ಬೀಂಗ್ ಅಪೋಸ್ಡ್? ಪ್ಲೀಸ್ ಟೆಲ್ ಅಸ್ ವೈ ಇಟ್ ಈಸ್ ಬೀಂಗ್ ಅಪೋಸ್ಡ್ ಅನ್ನುವಂಥದ್ದನ್ನ ನೀವು ದಯಮಾಡಿ ಹೇಳಬೇಕು. ವಕ್ ವಿಚಾರ ಈಗಾಗಲೇ ನಾವು ಮಾತಾಡಿದ್ವಿ. ಮೀಸಲಾತಿ 2A ಬಗ್ಗೆನೂ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸಮಜಾಸ್ತಿ ಸ್ಪಷ್ಟೀಕರಣೆ ಕೊಟ್ಟಿದ್ದಾರೆ. ಈಗ ನಮ್ಮ ಅಧ್ಯಕ್ಷರು ವಿಜಯ್ ಕುಮಾರ್ ಅವರು ಮತ್ತು ಮೂರ್ತಿಯವರು ಮಾತಾಡ್ತಾರೆ.
ಅವರ ಸಂಸ್ಕೃತಿ ಏನು ಅನ್ನುವಂಥದ್ದು ಸಿ ಟಿ ರವಿ ಮೂಲಕ ಇವತ್ತು ಸದನದಲ್ಲಿ ವ್ಯಕ್ತವಾಗಿರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಮಹಿಳೆಯರ ಬಗ್ಗೆ ಗೌರವ ಇಡೀ ದೇಶದಲ್ಲಿ 240 ಎಂಪಿಗಳ ಪೈಕಿ ಸುಮಾರು 700 ಚಿಲ್ಲರೆ MLAಗಳ ಪೈಕಿ ಎಷ್ಟು ಜನ ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಬಿಜೆಪಿಯವರು ಇದ್ದಾರೆ ಅನ್ನುವಂಥದ್ದು ಬಹಿರಂಗ ಮಾಹಿತಿಯನ್ನು ದಯಮಾಡಿ ಸಿ ಟಿ ರವಿ ಹೇಳಿ. ರಾಜ್ಯದಲ್ಲಿ ಯಾವ್ಯಾವ MLAಗಳು ಯಾವ್ಯಾವ ಮಂತ್ರಿಗಳು ಬಿಜೆಪಿ ಸರ್ಕಾರದಲ್ಲಿ ಹೋಗಿ ಕೋರ್ಟಿಂದ ಸ್ಟೇ ತಗೊಂಬಂದಿದ್ರು ಸೆಕ್ಸ್ ಸ್ಕ್ಯಾಂಡಲ್ ಅಲ್ಲಿ ಅನ್ನುವಂಥದ್ದು ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದ ಯೂಸ್ ಮಾಡುವಂಥದ್ದು ಇದೆಯಲ್ಲ, ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ, ದಯಮಾಡಿ ಇಮ್ಮಿಡಿಯೇಟ್ ಆಗಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಒಳಗಡೆ ತಳ್ಳುವಂಥ ಕೆಲಸ, ಒಳಗಡೆ ತಳ್ಳುವಂಥ ಕೆಲಸ ಮಾಡಬೇಕು. ಇವರೆಲ್ಲ ರಾಜ್ಯದ ಜನತೆಗೆ ಮಕ್ಕಳು ಮರಿಗಳಿಗೆಲ್ಲ ರೋಲ್ ಮಾಡಲಾಗಿರಬೇಕು. ಈ ರೀತಿ ಪದ ಬಳಕೆ ಮಾಡುವಂಥ ಕೆಲಸವನ್ನು ಎಲ್ಲರೂ ನೋಡಿದ್ದೀರಿ ನೀವು. ಯಾರ ಮಹಿಳೆಯರ ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ ಎನ್ನುವಂಥದ್ದಕ್ಕೆ ಅವ್ರ ಒಳಗಡೆ ಎಷ್ಟು ಆಕ್ರೋಶಗಳಿದ್ದಾವೆ ಎನ್ನುವಂಥದ್ದಕ್ಕೆ ಸಿ ಟಿ ರವಿ ಮೂಲಕ ಬಿಜೆಪಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿ ಟಿ ರವಿ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಿಮಗೆ ಅಕ್ಕ ತಂಗಿ ನಿಮ್ಮ ಮನೆಯವರು ಇಲ್ವೇನ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀವು ಆ ಥರ ಮಾತಾಡುವಂಥದ್ದು, ಪದ ಯೂಸ್ ಮಾಡುವಂಥದ್ದು, ಸದನದಲ್ಲಿ ಪದ ಯೂಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆರ್ ಅಶೋಕ್ ಅವರೇ ಬಾಯಿ ಬಡ್ಕತ್ತೀರಲ್ರಿ, ಮಾತೆತ್ತೀರಿ. ವಿಜಯೇಂದ್ರ ಅವರೇ ಬಾಯಿ ಬಡ್ಕತ್ತೀರಲ್ಲ, ಇದಕ್ಕೆ ಉತ್ತರ ಕೊಡಿ. ಇಡೀ ರಾಜ್ಯದಲ್ಲಿ ಮಹಿಳೆಯರು, ದೇಶದಲ್ಲಿ ಮಹಿಳೆಯರು ಇದನ್ನು ಕೇಳಿಸ್ಕೋಬೇಕು. ಬಿಜೆಪಿಯವರ ಮನಸ್ಕೃತಿ ಹೆಂಗಿರುತ್ತೆ ಅನ್ನುವಂಥದ್ದು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಾವ್ರೆ, ಅರ್ಥ ಮಾಡ್ಕೋಬೇಕು. ಇದು ದುರಂತದ ಸಂಗತಿ. ನಾವು ಖಂಡಿಸ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತಾ ಇದ್ದೀವಿ, ದಯಮಾಡಿ ಒಂದು ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಇವನು ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ.